ಅದನ್ನ ಅನುಭವದೇ ಮಾತದ. ಹಾ ಆ ಒಂದು ಊರಾಗ ಇಬ್ರು ಗಂಡ ಹೆಂಡತಿ ಇದ್ರು. ಹೌದು. ಗಂಡ ಹೆಂಡತಿಗೆ ಒಬ್ಬ ಗಂಡಸ್ ಮಗ ಹುಟ್ಟಿ ಬಂದಿದ್ದ. ಆ ಮಗ ಹುಟ್ಟದ ಕೂಡಲಿನ ತಾಯಿ ಇದ್ದಕ್ಕಿ ತೀರ್ಕೊಂಡಳು. ಹೌದು. ತಂದೆ ಆಜ್ಞಾದಾಗ ಮಗ ಬೆಳಿಲಿಕ್ಕತ್ತ. ತಂದೆ ಮನಸ್ಸಿನಾಗ ಆಸೆ ಏನಿತ್ತ ಕೇಳಿದ್ರ, ಏನಿತ್ತಪ್ಪ? ಇದು ನನ್ನ ಮಗ ತಾಯಿ ಇರ್ಲಾರ್ದ ಪರದೇಶಿ ಮಗ ಅದ, ತಾಯಿ ನೆನಪೇ ಇರ್ಲಾರ್ದಂಗ ನಾನು ಬೆಳೆಸಬೇಕಂತೇಳಿ ಮಗನಿಗೆ ಸಾಲಿಗೆ ಹಚ್ಚದ. ಹೌದು. ಮಗ ಸಾಲಿ ಕಲಿತಿದ್ದ. ತಂದೆ ಆ ಮತ್ತೊಬ್ಬರ ಬಲ್ಯಕ್ಕ ಕೂಲಿ ನಾಲಿ ಮಾಡ್ತಿದ್ದ. ಮುಂದ 10ನೇ ತನ ಅಂಕಲಿಗೆ ಊರೊಳಗ ಸಾಲಿ ಮಗಂದು ಮುಗಿತ್ತು. ಹೌದು. ಮುಂದಿನ ಶಿಕ್ಷಣಕ್ಕಾಗಿ ಮಗ ಬಿಜಾಪುರಕ್ಕೆ ಹೋಗ್ತೀನಿ ಅಂತ ಹೇಳ್ದ. ಹೊಂಟಪ್ಪ ಬಿಜಾಪುರಕ್ಕೆ ಹೊಂಟ. ಹೌದು. ಅವಾಗ ತಂದೆ ವಿಚಾರ ಮಾಡ್ತಾನ. ಏನತ್ತ? ಇಲ್ಲೇ ಸಾಲಿ ಕಲಿಸ್ಬೇಕಾದ್ರೆ ನಾನು ಮತ್ತೊಬ್ಬರ ಬಲಕ್ಕ ಕೆಲ್ಸಕ್ಕೆ ಹೋಗೀನಿ. ಮಗ ಬಿಜಾಪುರಕ್ಕೆ ಹೋಗ್ತಿನಲ್ಲಕತ್ತನಲ್ಲಿ ರೊಕ್ಕ ಜಾಸ್ತಿ ಬೇಕು. ಹೌದು. ಹ್ಯಾಂಗ ಮಾಡ್ಲಿ ಅಂತೇಳಿ ಒಬ್ಬ ಸಾವುಕಾರ ಬಲ್ಯಕ್ಕ ದುಡ್ಲಿಕ್ಕೆ ನಿಂತು ರೊಕ್ಕ ತಗೊಂಡು ಬಂದು ಆ ಬಿಜಾಪುರದಾಗ ಕಾಲೇಜಕ್ಕೆ ಅಡ್ಮಿಷನ್ ಮಾಡಿ ಮಗನಿಗೆ ಸಾಲಿ ಕಲಿಸ್ತಿದ್ದ. ಹೌದಪ್ಪ ಹೌದು. ಮಗ ಬಿಜಾಪುರದಾಗ ಸಾಲಿ ಕಲಿತಿದ್ದ. ತಂದೆ ಅಂಕಲಿಗೆ ಊರೊಳಗ ದುಡ್ಲಿಕ್ಕೆ ನಿಂತಿದ. ಬಿಜಾಪುರದಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದ ನೌಕರಿ ಆಯ್ತು. ಹೌದು, ದೊಡ್ಡ ನೌಕರಿ ಆಯ್ತು. ಮೊದಲ ನಮ್ಮ ಅಪ್ಪಗೆ ಹೇಳ್ಬೇಕು, ನಮ್ಮ ಅಪ್ಪ ಖುಷಿ ಪಡ್ತಾನಂತ ಹೇಳಿ ತಂದೆಗೆ ಅಲ್ಲಿದೆ ಫೋನ್ ಹಚ್ಚದ. ಹೌದು. ಯಪ್ಪಾ, ಎಷ್ಟು ದಿವಸ ನನ್ನ ಸಲುವಾಗಿ ಹೈರಾಣ ಆಗಿದ್ದಕ್ಕೂ ಪ್ರತಿಫಲ ಸಿಕ್ತು ಅಪ್ಪ, ನನಗೆ ನೌಕರಿ ಆಯ್ತು ಅಂದ ಮಗ. ಹೌದಪ್ಪ ಹೌದು ಹೇಳ್ದ. ಅವಾಗ ತಂದಿಗೆ ಆನಂದ ಆಯ್ತು. ಅವಾಗ ಮಗ ಹೇಳ್ತಾನ, ಯಾನ್ ಹೇಳ್ದ? ಯಪ್ಪ, ನೀ ಖುಷಿ ಒಳಗದಿ, ಇನ್ನ ಒಂದು ಮಾತು ಹೇಳ್ತೀನಿ, ನನ್ನ ಮ್ಯಾಗ ನೀ ಸಿಟ್ಟಿಗೆ ಬರಬೇಡಪ್ಪ ಅಂತ ಹೇಳ್ದ. ಹೌದು. ಅವಾಗ ತಂದೆತ್ತಾನ, ಏನಂದ್ರಿ? ಏನು ಹೇಳ ಮಗನ, ನಾ ಸಿಟ್ಟು ಮಾಡ್ಕೊಳ್ಳಲ್ಲ ಅಂದ. ಹೌದು. ಅವಾಗ ಬಿಜಾಪುರದಾಗ ಇರ್ತಕ್ಕಂಥ ಮಗ ಹೇಳ್ತಾನ, ಯಾನ್ ಹೇಳ್ದ? ಯಪ್ಪ, ಇಲ್ಲೇ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯದ, ಹುಡುಗಿ ಮ್ಯಾಗ ನಂದು ಮನಸ್ಸಾಗ್ಯದ. ಇಬ್ರು 8 ದಿವಸ ಲಗ್ನ ಇಟ್ಕೊಂಡಿವಿ, ನಮ್ಮ ಲಗ್ನಕ್ಕೆ ಬರ್ಬೇಕಪ್ಪ ಅಂತ ಹೇಳ್ದ. ಹೌದು, ಹೇಳ್ದ. ಎಷ್ಟು ಹೇಳ್ದ ಕೂಳಿ ಸಿಟ್ಟು ಬರ್ಲಿಲ್ಲ ತಂದೆಗೆ. ಹೌದು. ಮಗನ, ನೀ ತಾಯಿ ಇರ್ಲಾರ್ದ ಪರದೇಶಿ ಮಗ ಅದೀವೋ, ನಿನ್ನ ಮ್ಯಾಗ ನಾ ಹ್ಯಾಂಗ ಸಿಟ್ಟು ಮಾಡ್ಕೊಳ್ಳಿ? ನಿನ್ನ ಖುಷಿನೇ ನನ್ನ ಖುಷಿ, ನಿನ್ನ ಸಂತೋಷನೇ ನನ್ನ ಸಂತೋಷ. ಆ ಹುಡುಗಿ ನಿನಗೆ ಇಷ್ಟ ಆಗ್ಯದ ಅಂದ ಒಳಕ್ ಮುಗಿತ್ತು. 8 ದಿವಸ ನಿಮ್ಮ ಲಗ್ನಕ್ಕೆ ಬರ್ತೀನಿ ಅಂತ ಹೇಳಿ 8 ದಿವಸ ಬಸ್ಸಿಗೆ ಕೂತು ಬಿಜಾಪುರಕ್ಕೆ ಲಗ್ನಕ್ಕೆ ಹೋದ. ಎಲ್ಲಾ ದೊಡ್ಡ ಮಂದಿ ಕರ್ಸಿದ. ಲಗ್ನ ಭಾರಿ ಆಯ್ತು. ಲಗ್ನ ಮುಗಿತ್ತು. ಮುಗಿದ ಕೂಡಲೇ ತಂದೆ ಹೇಳ್ತಾನ ಮಗನಿಗೆ, ಯಪ್ಪ, ಲಗ್ನ ರೇ ಭಾರಿ ಆಯ್ತು, ತಿರುಗಿ ನಾ ಅಂಕಲಿಗೆ ಹೋಗ್ತೀನಿ ಅಂತ ಹೇಳ್ದ. ಹೌದು, ಹೇಳ್ದಪ್ಪ. ಅವಾಗ ಮಗ ಕಾಲಿಗೆ ಬಿದ್ದ ತಾನ. ಏನಂದ? ಯಪ್ಪ, ಇರೋದ ನಾ ಒಬ್ಬನೇ ಮಗ ಅದೀನಿ. ಎಷ್ಟು ದಿವಸ ನನ್ನ ಸಲುವಾಗಿ ದುಡ್ದಿದಿ, ಇನ್ನು ಮ್ಯಾಲ ನೀ ಯಾರಿಗೋಸ್ಕರ ದುಡಿಬೇಕು? ನೀ ದುಡಿಯೋದು ಬೇಡ, ಒಂದು ಮನಿ ತಗೊಂಡಿನಿ, ನನಗ ಪಗಾರ ಜಾಸ್ತಿ ಅದ, ನನ್ನ ಮನಿಗೆ ನಡಿ, ಕೂತು ಊಟ ಮಾಡಕತ್ತಿ ಅಂದ ಮಗ. ಹೌದು ಹೇಳ್ದ. ಅವಾಗ ತಂದೆತ್ತಾನ, ಏನಂದ? ಮಗನ, ನಿನಗ ದೊಡ್ಡ ನೌಕರಿ ಇದ್ದಿರ್ಬೇಕು, ಪಗಾರ ಜಾಸ್ತಿ ಇದ್ದಿರ್ಬೇಕು, ಅದು ನನಗೇನು ಬೇಡ. ಭಗವಂತ ಕೊಟ್ಟಿರ್ತಕ್ಕಂಥ ಈ ಶರೀರ ಅದ, ಶರೀರದಾಗ ಇನ್ನೂ ಶಕ್ತಿ ಅದ. ಈ ಶಕ್ತಿ ಹೋಗತ್ತನ್ನ ನಿನ್ನ ಋಣದಾಗಿರಲ್ಲ ಅಂದ ತಂದಿ. ಹೌದು ಹೇಳ್ದ. ಯಪ್ಪ, ಹೋಗಬೇಡತ್ತೇಳಿ ಮಗ ಕಣ್ಣೀರ್ ತೆಗದ. ಮಗನ ಮಾತು ಕೇಳಾರ್ದೆ ಮತ್ತ ಅಂಕಲಿಗೆ ಬಂದು ಕೂಲಿ ನಾಲಿ ಮಾಡಿ ದುಡ್ದು ಊಟ ಮಾಡ್ತಿದ್ದ. ಮಗ ಬಿಜಾಪುರದಾಗ ನೌಕರಿ ಮಾಡ್ತಿದ್ದ. ಬಿಜಾಪುರದಾಗ ನೌಕರಿ ಮಾಡೋ ಮಗನಿಗೆ ವರ್ಷ ತುಂಬರದಾಗ ದುಸ್ಸಂಗ್ರಾಯ ಮುತ್ತನ ವರವಿನಿಂದ ಒಂದು ಗಂಡಸ ಮಗ ಹುಟ್ಟಿ ಬತ್ತ ಮರಣ. ಹುಟ್ಟಿ ಬಂದು 10 ವರ್ಷದ ಮಾದ. 10 ವರ್ಷದ ಕೂಸು ಕೇಳ್ತದ ತಂದೆಗೆ. ಏನಂತ? ಯಪ್ಪ, ನಾ ಹುಟ್ಟಿ 10 ವರ್ಷದವಾಗಿನಿ. ಒಂದು ದಿವಸನು ನಮಗೆ ಯಾವ ಊರಿಗೂ ಕರ್ಕೊಂಡು ಹೋಗ್ಲಿಲ್ಲ. ಯಾವ ಊರ್ದವ್ರು ನಮ್ಮ ಮನೆಗೆ ಬರ್ಲಿಲ್ಲ. ನಮಗ ಮಂದಿ ಮಕ್ಕಳು ಬಂಧು ಬಳಗ ಅದಾರು, ನಾವೇನು ಪರದೇಶಿಗಳಿದ್ದೀವಪ್ಪ ಅಂತ ಕೇಳ್ತು 10 ವರ್ಷದ ಕೂಸ. ಅವಾಗ ನೌಕರಿ ಮಾಡಪ್ಪ ತಾನ. ಏನಂದ? ಯಪ್ಪ, ನಾವು ಪರದೇಶಿಗಳಲ್ಲ, ಅಂಕಲಿಗೆ ಒಳಗ ನಮ್ಮ ಅಪ್ಪ ಅದಾನ. ಅಂದ್ರೆ ನಿನ್ನ ಮುತ್ತಿ ಅದಾನ. ಈ ಮನಿಗೆ ಬಾತ ನಾನು ಕಾಲು ಬಿದ್ದು ಕಣ್ಣೀರ್ ತೆಗದೀನಿ, ನಮ್ಮ ಅಪ್ಪ ನನ್ನ ಮನೆಗೆ ಬಂದಿಲ್ಲ, ನಾಯೇರಿ ಏನ್ ಮಾಡ್ಲಿ ಮಗನ ಅಂದ. ಅವಾಗ 10 ವರ್ಷದ ಕೂಸು ಹೇಳ್ತದ, ಯಪ್ಪ, ಚಿಂತೆ ಮಾಡಬೇಡ, ನಿಮ್ಮ ಅಪ್ಪಗ ನಾ ಈ ಮನೆಗೆ ಕರ್ಸ್ಕೊತೀನಿ, ಫೋನ್ ಹಚ್ಚಿ ಕೊಡುವತ್ತು. ಫೋನ್ ಹಚ್ಚಿ ಕೊಟ್ಟ. ಫೋನ್ದಾಗ ಮುತ್ಯನ ಸಂಗಟ ಮೊಮ್ಮಗ ಮಾತಾಡ್ತಾನ. ಏನಂತ ಹೇಳಿ? ಮುತ್ಯ, ನಾ ನಿನ್ನ ಮೊಮ್ಮಗದೀನಿ, 10 ವರ್ಷದವಾಗಿನಿ, ನನಗ ನೋಡ್ಲಿಕ್ಕೆ ಯಾಕೆ ಬಂದಿಲ್ಲ ಮುತ್ಯ ನೀನು? ನೀನು ಸಂಗಟ ಆಟ ಆಡುವಂಗಾಗಲ್ಕತ್ತದ, ನಿನ್ನ ಕೈ ತುತ್ತ ತಿನ್ನುವಂಗಾಗಲ್ಕತ್ತದ, ನೀ ಬರತ್ತನ್ನ ಊಟನೇ ಮಾಡಲ್ಲ, ಉಪವಾಸ ಇರ್ತೀನಿ ಮುತ್ಯ ಅಲ್ಕತ್ತ. 10 ವರ್ಷದ ಕೋಸ. ಹಠ ದೊಡ್ಡ ಕುಂತು. ಅವಾಗ ಮೊಮ್ಮಗನ ಮಾತು ಕೇಳಿ ಮುತ್ಯಾಗನು ತಳಮಳ ಆಗಲ್ಕತ್ತು. ನಾನು ಮೊಮ್ಮಗನ ಮುಖ ನೋಡ್ಬೇಕಂತೇಳಿ ಹಂಬಲದಿಂದ ಬಸ್ಸಿಗೆ ಕೂತು ಬಿಜಾಪುರಕ್ಕೆ ಹೋಗಿ ಮೊಮ್ಮಗನ ಮುಂದೆ ಮುತ್ಯ ನಿತ್ತ. ಮುತ್ಯಾಗ ನೋಡಿ ಮೊಮ್ಮಗ ಜಿಗದ್ಯಾಡ್ಲಕತ್ತು. ಮುತ್ಯಾಗ ನೋಡಿ ಮೊಮ್ಮ ಜಿಗದಾಡುದು, ಮೊಮ್ಮಗ ನೋಡಿ ಮುತ್ಯ ಜಿಗದಾಡುದು. ಇಬ್ಬರು ಜಿಗದ್ಯಾಡ
ಜಿಗಿದಾಡಕತ್ತರು. ಇವ್ರು ಜಿಗಿದಾಡೋದು ನೋಡಿ ಮನ್ಯಾಗ ನೌಕರಿ ಮಾಡೋನಿನ ಖುಷಿ ಆಯ್ತು, ಅವನು ಜಿಗಿದಾಡಕತ್ತ. ಹೌದು. ಹೆಂಡತಿಗೆ ಹೇಳ್ತಾನ ಕರೆದು, ಏನತ್ತ? ನೋಡು ನಮ್ಮ ಅಪ್ಪಗೆ ಮನಿಗೆ ಬಾ ಅಂತೇಳಿ ನಾ ಕಾಲು ಬಿದ್ದೀನಿ, ನಮ್ಮ ಅಪ್ಪ ಬಂದಿಲ್ಲ. ಹೌದು. ಯಾವಾಗ ನಮ್ಮ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟ ಅನ್ನೋದ ಬಳಕ ಇವತ್ತು ನಮ್ಮ ಅಪ್ಪಗ ಬಂಗಾರ ತಾಟ್ನ್ಯಾಗ ಊಟ ಕೊಡ್ಬೇಕಂತ ಹೇಳ್ದ. ಹೌದು. ಯಾ ತಾಟ? ಬಂಗಾರ ತಾಟ್ನ್ಯಾಗ. ಬಂಗಾರ ತಾಟ್ನ್ಯಾಗ ನಮ್ಮ ಅಪ್ಪ ಊಟ ಮಾಡ್ಬೇಕು, ತಗೋ ಬಂಗಾರ ತಾಟ ಹಾಕು ಊಟಕ್ಕ, ಒಯ್ದು ಕೂಡ ನಮ್ಮ ಅಪ್ಪಗ ಹೇಳ್ದ. ಯಾಕಾಗಲ್ಲಂತೇಳಿ ಹೆಂಡತಿ ಆ ಬಂಗಾರ ತಾಟ್ನ್ಯಾಗ ಊಟ ಹಾಕೊಂಡು ಮಾವನ ಮುಂದಿಟ್ಲು. ಮಾವನ ಲಕ್ಷ್ಯ ಬಂಗಾರ ತಾಟಿನ ಮ್ಯಾಗಿಲ್ಲ. ಇಲ್ಲ. ಎಲ್ಲಿ ಅದ? ಎಲ್ಲಿ? ಮೊಮ್ಮಗನ ಮುಖ ನೋಡೋದ್ರೊಳಗ ತಲ್ಲಿನಾಗ್ಯಾನ. ಮೊಮ್ಮಗನ ಮುಖ ನೋಡಿ ಖುಷಿ ಪಡ್ಲಕತ್ತಾನ. ಹೌದು. ಮೊಮ್ಮಗನ ಮುಖ ನೋಡಿ ನೋಡಿ ಒಂದು ತುತ್ತ ಮೊಮ್ಮಗನಿಗೆ ತಿನ್ನಿಸಿ ತಾವೊಂದು ತುತ್ತ ಬಾಯಾಗ ಹಾಯ್ಕೋಬೇಕರ್ತಾನ. ಮುತ್ಯಾಗ ವಯಸ್ಸಾಗಿತ್ತು. ಮುತ್ಯನ ಜೊಲ್ಲು ಸೋರಿ ಬಂಗಾರ ತಾಟ್ನ್ಯಾಗ ಬಿತ್ತು. ಹೌದಾ? ಬಿತ್ತು. ಆ ಜೊಲ್ಲು ಬೀಳದ ಮನ್ಯಾಗ ಸೊಸಿ ನೋಡಿದಳು. ಸೊಸಿ ನೋಡತ್ತಾಳ, ಏನತ್ತ? ರೀ ನಿಮ್ಮ ಅಪ್ಪನ ಜೊಲ್ಲ ರೀ ಬಂಗಾರ ತಾಟ್ನ್ಯಾಗ ಬಿತ್ತು, ಈ ತಾಟ್ ಮಾತ್ರ ನಾ ತೊಳಂಗಿಲ್ಲ, ನೀವೇ ತೊಳಿರಂದಳಕಿ. ಹೌದಾ? ನೋಡ್ರಿ ಸೊಸಿ 11 ವರ್ಷ ಆತ ನಮ್ಮ ಸಂಸಾರ ಭಾರಿ ನಡೆದಿತ್ತು. ಯಾವಾಗ ಈ ಮುದುಕ ನಮ್ಮ ಮನ್ಯಾಗ ಕಾಲಿಟ್ಟದಂದ ಬಳಕ ಈ ಮನ್ಯಾಗ ಈ ಮುದುಕರ ಇರ್ಬೇಕು ಅಂದಂದಳು, ನಾರಿ ಇರ್ಬೇಕು ಅಂದಂದಳು. ಹೌದು. ಅವಾಗ ಗಂಡತ್ತಾನ, ಏನತ್ತ? ನೋಡು ಬಾಳ ದಿವಸದ ಮ್ಯಾಗ ನಮ್ಮ ಅಪ್ಪ ಈ ಮನಿಗೆ ಬಂದಾನ. ಒಂದೇ ಟೈಮ್ ಊಟ ಮಾಡ್ಲಕತ್ತಾನ. ತಿರುಗಿ ಅಂಕಲಿಗೆ ಹೋಗಿ ದುಡ್ಕೊಂಡು ತಿನ್ನು ಅಪ್ಪ ಅಂತೇಳಿ ನಾ ಹೆಂಗ ಕಳಿಸ್ಲಿ? ಹೌದು. ನಿನ್ನ ಹೊಟ್ಟಿಲೆ ಮಗ ಹುಟ್ಟ್ಯಾನ, ನಿನಗೆ ಬಿಟ್ಟು ಮಗನಿಗೆ ಬಿಟ್ಟು ನಾ ಹೆಂಗಿರ್ಲಿ? ನನಗ ಮಗ ಬೇಕು, ನೀ ಬೇಕು, ನಮ್ಮ ಅಪ್ಪ ಬೇಕಲ್ಲಕತ್ತ. ಹೌದು. ಅವಾಗ ಹೆಂಡತಿ ಎತ್ತಾಳ, ಏನಂದಳು? ನಿಮ್ಮ ಅಪ್ಪ ಈ ಮನ್ಯಾಗ ಇರ್ಬೇಕಂದ್ರ ನಿಮ್ಮ ಅಪ್ಪನ ಜೋಲ ತೊಳೆಯೋದು ನನ್ನ ಕೈಲಿ ಆಗಲ್ಲ, ನಿಮ್ಮ ಅಪ್ಪನ ಜೋಲ ತೊಳೆಯಾರ್ದಂಗ ನೀ ಏನಾರ ಮಾಡ್ಕೊಂಡು ಬಾ ಅಂತ ಹೇಳ್ದ. ಹೌದು. ಯಾಕಾಗಲ್ಲ ಅಂತ ಹೇಳಿ ಚಂತನ ನೌಕರಿ ಮಾಡಕ್ ಹೋಗಿ ಸಂಜಿಗೆ ಮನಿಗೆ ಬರುವಂತ ಸಮಯದೊಳಗ 30 ಮಣ್ಣಿನ ಪರಿಣಗಳು ತಗೊಂಡು ಬಂದ. ಯಾವ ಪರಿಣ? ಮಣ್ಣಿನ ಪರಿಣಗಳು ತಗೊಂಡು ಬಂದು ಹೆಂಡತಿ ಕೈಯ ಕೊಟ್ಟು ಹೇಳ್ತಾನ, ಏನ್ ಹೇಳ್ದ? ತಗೋ ಇವು 30 ಮಣ್ಣಿನ ಪರಿಣಗಳದವ, ದಿನ ಒಂದು ಮಣ್ಣಿನ ಪರಿಣದಾಗ ನಮ್ಮ ಅಪ್ಪಗೆ ಊಟ ಕೊಡು, ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ತೊಳಿಬೇಡ, ಎಡಗೈಲಿ ಒಯ್ದು ಹೊರಗೆ ಹೋಗಡ ಅಂತ ಹೇಳ್ದ. ಹೌದು. ಯಾಕಾಗಲ್ಲ ತಂದಳು? ಹೌದು. ದಿನ ಒಂದು ಮಣ್ಣಿನ ಪರಿಣದಾಗ ಆ ಮಾವಿಗೆ ಊಟ ಕೊಡ್ತಿದಳು. ಮಾವು ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ತೊಳಿತಿದ್ದಿಲ್ಲ, ಎಡಗೈಲಿ ಒಯ್ದು ಹಂಗೆ ಹೊರಗೆ ಒಕ್ಕಾಡ್ತಿದಳು. ಹಿಂಗ 10 ದಿವಸ ಆಯ್ತು. 11ನೇ ದಿವಸಿಗೆ ಆ ಮುತ್ಯ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ಒಯ್ದು ಹೊರಗೆ ಒಕ್ಕಾಡ್ತಿದ್ಳು. ಆ ಜಾಗದಾಗ ಮಣ್ಣಿನ ಪರಿಣಗಳು ಇರ್ತಿದ್ದಿಲ್ಲ. ಇಲ್ಲ. ಹೆಣ್ಮಗಳಿಗೆ ಚಿಂತೆ ಆಯ್ತು. ಹೌದು. ಇಲ್ಲಿ ನನ್ನ ಮಗ ನನ್ನ ಗಂಡ ಬಿಟ್ರೆ ಯಾರು ಬರಲ್ಲ, ಇಲ್ಲ, ಈ ಮಣ್ಣಿನ ಪರಿಣ ಯಾರು ತಗೊಂಡು ಹೋಗ್ತಿರ್ಬೇಕಂತ ಹೇಳಿ ಒಂದು ದಿವಸ ಮರಿಗೆ ನಿಂತು ನೋಡಿದ್ಳು. ಆ ಮಣ್ಣಿನ ಪರಿಣ ಯಾರು ತೊಳಿತಿದ್ರು ಅಂತ ಕೇಳಿದ್ರ ಅಕ್ಕಿನ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ಅಕ್ಕಿನ ಮಗನೇ ಮುತ್ಯನ ಜೋಲು ತೊಳಿಕತ್ತಿತ್ತು. ಹೌದು. ಆ ಮುತ್ಯನ ಜೊಲ್ಲ ತೊಳೆದ್ ನೋಡಿ ತಾಯಿಗೆ ಸಂಕಟ ಆಗಲ್ಕತ್ತು, ನೋವಾಗಲ್ಕತ್ತು, ತ್ರಾಸ ಆಗಲ್ಕತ್ತು. ಓಡಿ ಹೋಗಿ ತೆಕ್ಕಿಗೆ ಹಾಕೊಂಡು ಮಗನಿಗೆ ಬೈದಳತಾಳ. ಏನಂತ ಹೇಳಿ? ಏ ಮಗನ, ನಿಮ್ಮ ಅಪ್ಪಗ ಪಗಾರ ಜಾಸ್ತಿ ಅದ, ನಾವು ಶ್ರೀಮಂತರದೀವಿ, ಬಂಗಾರ ತಾಟ್ನಾಗ ತೊಳಿಯುವಂತ ಎಳಿ ಕೈಗಳದವ, ಆ ಹೊಲಸು ಮುದುಕನ ಜೋಲ ಯಾಕೆ ತೊಳಿಕತ್ತಿದ್ವು? ಅಂತದೇನು ಕರ್ಮ ಬಂದದ ಮಗನ ಅಂತೇಳಿ ತೆಕ್ಕಿಗೆ ಹಾಕೊಂಡು ತಾಯಿ ಅಳ್ಳಕತ್ತಿದ್ರು. ಅವಾಗ ಮಗ ಹೇಳ್ತಾನ, ಏನ್ ಹೇಳ್ದ? ಯವ್ವ ಅಳಬೇಡ, ಯಾಕ ನಮ್ಮ ಮುತ್ಯನ ಜೋಲ ನಾ ತೊಳಿಕತ್ತೀನಿ ಅಂತ ಕೇಳಿದ್ರ, ಯಾಕ? ಈಗ ನಮ್ಮ ಮುತ್ಯಾಗ ವಯಸ್ಸಾಗ್ಯದ, ನಮ್ಮ ಮುತ್ಯನ ಜೋಲ ಸೋರ್ಲಕತ್ತದ, ಅವ್ವ ಮುಂದ ನಿನ್ನ ವಯಸ್ಸಾತದ, ಆ ಸಮಯದೊಳಗ ನಿಂದು ಜೋಲ ಸೋರ್ತದ. ಅವಾಗ ನಮ್ಮ ಮಣ್ಣಿನ ಪರಿಣ ಎಲ್ಲಿ ಹುಡುಕಾಡಿ ಇವೇ ತೊಳೆದ ನಿನಗಿಡ್ಲಕತ್ತೀನಿ, ಅಳಬೇಡ 10 ವರ್ಷದ ಕೋಶ. ಮಗನ ಮಾತು ಕೇಳಿ ತಾಯಿ ಮನಸ್ಸು ಪರಿವರ್ತನೆ ಆದಂಗಿರ್ಬೇಕ್ರಿ. ಒಂದೇ ಮಾತು ಹೇಳಿದ್ರ ಆ ಮಗ ಹೇಳೋದ್ರ ಕರೆಕ್ಟ್ ಐತಲ್ಲ, ನನಗೂ ಅಂತ ಪರಿಸ್ಥಿತಿ ಬರ್ತದಲ್ಲ ಅಂತ ಹೇಳಿ ಮತ್ತ ಮಾವಗ ಬಂಗಾರ ತಾಟ್ನ್ಯಾಗ ಊಟ ಕೊಡ್ಲಕತ್ತ ಪುಣ್ಯಾತ್ಮರೇ. ಅದಕ್ಕಿರ್ಲಿ, ಯಾಕಂತ ಕೇಳಿದ್ರೆ ಏನಾದ್ರೂ ಜಾಸ್ತಿ ಟೈಮ್ ತಗೊಂಡ್ರು ಬೈರಿ. ಆಯ್ತಾಯ್ತು ಮುದ್ದೆ.